ಹೆಸರು ಪ್ರೀತಿ ಅಂತ. ನಾನು ದೆಬ್ನಳ್ಳಿಯಿಂದಾನೆ ಬರ್ತಿರೋದು. ಈ ದೇವಸ್ಥಾನಕ್ಕೆ ಬಂದಾಗಿಂದ ತುಂಬಾ ಒಳ್ಳೇದಾಗಿದೆ. ನಮ್ಮ ಮಮ್ಮಿಗೆ ಆಕ್ಚುಲಿ ಸ್ಕಿನ್ ಪ್ರಾಬ್ಲಮ್ ಇತ್ತು, ಎಲ್ಲ ಫುಲ್ ವಾಸಿ ಆಗಿದೆ. ತುಂಬಾ ಚೆನ್ನಾಗಿ ಇಲ್ಲಿ ಎಲ್ಲ ಪೂಜೆಗಳು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ನಾವು 2 years ಇಂದ ಬರ್ತಿದೀವಿ. ನಮ್ಮ ಮಮ್ಮಿಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು, ಎಲ್ಲ ಫುಲ್ ವಾಸಿ ಆಗಿದೆ. ಇದಕ್ಕೆ ಮುಂಚೆ ಇಲ್ಲ ಇಲ್ಲ ತುಂಬಾ ದಿನದಿಂದ ಇಲ್ಲ ಬರ್ತಿರೋದು. ನಾವು ಅವತ್ತಿಂದನೂ ಇಲ್ಲೇ ಬರ್ತೀವಿ, 10 ವರ್ಷದಿಂದ ಬರ್ತಾನೆ ಇದೀವಿ ನಾವು. ವಾಸಿ ಆಯ್ತು ನಮ್ಗೆ, ಒಂದು 5 ವಾರ ಆಯ್ತು. 5 ವಾರದಲ್ಲಿ ವಾಸಿ ಆಗೋಯ್ತು. ಎಲ್ಲ ತಾಯಿ ಇದು ಎಲ್ಲಮ್ಮನ ಆಶೀರ್ವಾದ. ನಮಸ್ಕಾರ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ. ನಾವು ಈ ಕ್ಷೇತ್ರಕ್ಕೆ 8 ವರ್ಷದಿಂದ ಬರ್ತಾ ಇದ್ದೀವಿ. ಈ ಕ್ಷೇತ್ರದಿಂದ ನಾವು ತುಂಬಾ ಅನುಕೂಲ ಪಡೆದಿದ್ದೀವಿ. ನಾವು ಇಲ್ಲಿಗೆ ಬಂದಾಗ ಸ್ವಲ್ಪ ಕಷ್ಟ ಕಾಲದಲ್ಲೇ ಇದ್ವಿ. ಇವಾಗ ಎಲ್ಲ ಬಿಸ್ನೆಸ್ಸು ನಮ್ಮ ಅನುಕೂಲ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಈ ಕ್ಷೇತ್ರ ಬೆಳೀತಾ 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 ನಾವು ಅದೇ ತರ ಬೆಳೀತಾ ಇದ್ದೀವಿ. ಆಯ್ತಾ, ನಾವು ಬಂದಾಗ ಇಲ್ಲಿ ಗರ್ಭಗುಡಿ ಅಷ್ಟು ಜಾಗ ಇತ್ತು, ಇಷ್ಟೊಂದು ಜನ ಸೇರ್ಬೇಕು ಅನ್ನೋದಕ್ಕೆ ಕಾರಣ ಆ ಅಮ್ಮ ಅನುಗ್ರಹ ಚೆನ್ನಾಗಿರೋದ್ರಿಂದ, ಆ ಅಮ್ಮನ ಆಶೀರ್ವಾದ ಅನುಗ್ರಹ ಎಲ್ಲಾನು ನಮ್ಮ ಮೇಲೆ, ಎಲ್ಲಾ ಜನಗಳ ಮೇಲೂ ಇದೆ, ನಮ್ಮ ಮೇಲೂ ಇದೆ. ಈ ಕ್ಷೇತ್ರ ಬಂದ ಮೇಲೆ ನಾವು ತುಂಬಾ ಅನುಕೂಲ ಪಡೆದಿದ್ದೀವಿ. ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲ ಬಂದಿದೆ. ಆಯ್ತಾ, ಇಲ್ಲಿ ಪ್ರತಿ ವರ್ಷನೂ ಒಂದು ಹೋಮ ನಡೆಸ್ತಾ ಇದ್ದೀವಿ. ಇಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಚಲಪತಿ ಅವರು ಇಲ್ಲಿ ಪೂಜಾರರು, ಅವ್ರ ಕಡೆಯಿಂದ ನಮ್ಗೆ ತುಂಬಾ ಸಹಾಯ, ಹೆಲ್ಪ್ ಎಲ್ಲ ಆಗಿದೆ. ಇಲ್ಲಿ ನಾವು ಬಂದಾಗ ಏನು ಈ ಕ್ಷೇತ್ರ ಏನು ಇರ್ಲಿಲ್ಲ, ಇಲ್ಲಿ ಬರೋದಕ್ಕೆ ದಾರಿನೂ ಇರ್ಲಿಲ್ಲ. ಆ ಅಮ್ಮ ಎಲ್ಲ ಅನುಕೂಲನೂ ಮಾಡ್ಕೊಂಡಿದ್ದಾರೆ. ಇದರಿಂದ ನಾವು ತುಂಬಾ ಆಯುಷ್, ಆರೋಗ್ಯ, ಅದ್ರಲ್ಲಿ ಮಾತ್ರ ಎರಡನೇ ಮಾತೇ ಇಲ್ಲ. ಎಂತವ್ರನ್ನ ನಮ್ಮ ಕಡೆಯಿಂದ ನಾವು ಎಷ್ಟೋ ಜನನ್ನ ನಾವು ಪ್ರೋತ್ಸಾಹಿಸಿದ್ದೀವಿ. ಇಲ್ಲಿ ಬಂದಿರೋರು ಎಲ್ಲಾರು ನಮ್ಗೆ ಎಲ್ಲಾ ತರದ ಅನುಕೂಲ ಆಗಿದೆ, ಎಲ್ಲಾ ತರದ ಅನುಕೂಲ ಆಗಿದೆ ಅಂತಾನೆ ನಮಗೆ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಈ ಮುಂದೆ ಇದೆಯಲ್ಲ ನಾಗರ ಕಲ್ಲು, ಈ ರಾಹುಕೇತು, ಇದು 500 ವರ್ಷ ಹಳೆಯದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಚಲಪತಿ ಗುರುಗಳಿಗೆ ಎಲ್ಲೋ ಧರ್ಮಸ್ಥಳದಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಕನ್ಸಲ್ ಬಂದು ಕರ್ಕೊಂಡ್ಬಂದು ಈ ಜಾಗ ತೋರಿಸಿದ್ದು. ನೋಡು, ನಾನು ಇಲ್ಲಿದ್ದೀನಿ, ಈ ಕ್ಷೇತ್ರ ಇದನ್ನ ತೆಗೆದು ನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದ್ರು. ಸ್ವಾಮಿಗಳು ನಮಗ್ ಫೋನ್ ಮಾಡಿದ್ರು, ಅಣ್ಣ ಈ ತರ ಇದೆ, ಬಂದಿದೀವಿ, ಈ ತರ ಕನ್ಸಲ್ ಬಂದಿದೆ, ಬನ್ನಿ ನೋಡೋಣ ಅಂತ ಬಂದ್ವಿ. ರಗನ ಅಂದ್ಬಿಟ್ಟು ನಮ್ಮ ಇನ್ನೊಬ್ರು ಗುರುಗಳಿದ್ದಾರೆ, ಅವ್ರನ್ನ ಕರ್ಕೊಂಡ್ಬಂದು ತೋರ್ಸಿದ್ವಿ. ಅವರು ಚಲಪತಿ ಅನ್ನೋರು ಇಬ್ರು ಸೇರಿ ನಮ್ಮನ್ನೆಲ್ಲ ಕರೆದು ಇದನ್ನ ತೆಗೆದ್ವಿ. ಆ ಕಲ್ಲನ್ನ ತೆಗಿಬೇಕಾದ್ರೆ ನಮ್ಗೆ ಏನ್ ಅನ್ಸ್ತು ಅಂದ್ರೆ, ಏನೋ ಒಂಥರ ಕಲ್ಲಿದೆ ಬಿಡು ಇದು ಅನ್ಕೊಂಡಿದ್ವಿ. ಅದನ್ನ ಪ್ರತಿಷ್ಠಾಪನೆ ಮಾಡಿರೋ ಟೈಮ್ ಬಂದು ಆ ಅಮ್ಮ ಬಂದು ಕನ್ಸಲ್ಲಿ ಹೇಳ್ತು, ಬೆಳಗಿನ ಜಾವ 10:30 ಶುಕ್ರವಾರ 10:33 ನಾನು ಇಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಹೇಳ್ತು. ಆದ್ರೆ ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಪ್ರತಿಷ್ಠಾಪನೆ, ಜಲ್ದಿ ಮಾಡ್ಬಿಡೋಣ, ರಾವ್ ಕಾಲಕ್ಕೆ ಮುಂಚೆ ಮಾಡ್ಬಿಡೋಣ ಅಂದ್ಬಿಟ್ಟು. ಆ ಅಪ್ಪ ರಾಹುಕೇತು ಆ ಅಪ್ಪ ಕೂತ್ಕೊಂಡಿಲ್ಲ, ಏನೇನೋ ಮಾಡಿದ್ವಿ. 100 ಜನ ಬಂದ್ರು ಇಲ್ಲಿ ಕಲ್ಲನ್ನು ತೆಗಿಯೋದಕ್ಕೆ, ಯಾರು ಆಗ್ಲಿಲ್ಲ. ಆದ್ರೆ ಆ ಟೈಮ್ಗೆ ಕರೆಕ್ಟ್ ಆಗಿ 10:33 ಕರೆಕ್ಟ್ ಆಗಿ ಆ ಅಪ್ಪ ಏನ್ ಹೇಳಿದಾರೋ, ಆ ಅಮ್ಮ ಏನೋ ವಾಕ್ಯ ಕೊಟ್ಟಿದ್ದಾಳೋ ಅದೇ ತರ ಬಂದು ಕೂತ್ಕೊಂಡ್ಬಿಡ್ತು. ಆ ಕಲ್ಲು ಇವತ್ತು ಯಾವ ಕಡೆ ಒಂದ್ ಕಡೆ ನೋಡಿದ್ರೆ ಸಿಂಹದ ತರ ಕಾಣಿಸುತ್ತೆ, ಇನ್ನೊಂದ್ ಕಡೆ ನೋಡಿದ್ರೆ ಹಸು ತರ ಕಾಣಿಸುತ್ತೆ, ಮುಂದೆಗಡೆಯಿಂದ ನೋಡಿದ್ರೆ ನಾಗರ ಹೆಡೆ ಇದೆ. ನೀವು ಯಾವುದೇ ನಿಮಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಏನಿಲ್ಲ ಅಂದ್ರು ಆ ಕಲ್ಲಿಗೆ ಬಂದು ರಾವ್ ಕಾಲದಲ್ಲಿ 9 ರಾವ್ ಕಾಲದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ 100%, 100% ನನಗಾಗಿರೋ ಅನುಭವ ಇಲ್ಲಿ 100% ಕೆಲಸ ಆಗುತ್ತೆ. ಆಯ್ತಾ, ಇಲ್ಲಿ ಯಾವುದೇ ತರದ ನಿಮ್ಗೆ ಏನು ಇದಿಲ್ಲ, ಎಲ್ಲ ಅನುಕೂಲಗಳಾಗಿದೆ. ಜೈ ಮಾತಾಯಿ ರೇಣುಕಾ ಯಲ್ಲಮ್ಮ ತಾಯಿ, ಜೈ ಹಿಂದ್. ಸರ್, ನಾವು ಕಾರವಾಡಿಯಿಂದ ಬಂದಿದ್ದೀವಿ. ನಾವಿಲ್ಲಿ ಬರ್ಬೇಕಂದ್ರೆ ನಾನು ನಗದೆ ಏನಕ್ಕಿಂತ ಕಡೆ ಕಾಡಲ್ಲಿ ಕರ್ಕೊಂಡ್ ಬರ್ತಾ ಇದ್ರ ಅಂತ ಹೇಳ್ಬಿಟ್ಟು ನಾನು ನಂಬೇ ಇಲ್ಲ. ಆಮೇಲೆ ಬರ್ಬೇಕಂದ್ರೆ ರೋಡ್ ಇದಿಲ್ಲ, ಆ ಕಡೆಯಿಂದ ಸುತ್ತಾಡ್ಕೊಂಡ್ ಬಂದಿದ್ದೆ. ಇದು ನೋಡಕ್ ಇಲ್ಲಿ ಬರ್ಬೇಕಂತ ಹೇಳ್ಬಿಟ್ಟು ನನ್ಗೆ ಆಶ್ಚರ್ಯ ಆಯ್ತು. ಆಮೇಲೆ ಬರ್ತಾ ಬರ್ತಾ ನನ್ಗೆ ಇಲ್ಲಿ ಆಗಿ ಹೋಗಿದ್ದು ಮನೆಯಲ್ಲಿ ಮಲ್ಕೊಂಡಾಗ ಅನುಭವ ಆಗಿದ್ದಕ್ಕೆ ನಾವು ಮತ್ತೆ ಬರ್ಬೇಕನ್ಸು, ಮತ್ತೆ ಬರ್ತಾ ಇರ್ತೀವಿ ಸರ್ ನಾವು. ಆಮೇಲೆ ನಿಮ್ಗೆ ಅಲ್ಲ, ಇಲ್ಲಿ ಬಂದ್ಮೇಲೆ ನಾನೇನು ನಮ್ಮಲ್ಲಿ ಏನೇನು ಕಷ್ಟ ಇತ್ತು ಅವೆಲ್ಲ ಪರಿಹಾರ ಆಗಿದ್ದಾವೆ.
ಕೆಲವೊಂದು ಹೇಳಿದ್ದಾರೆ ಸ್ವಾಮಿಗಳು, ಅದನ್ನ ನಾವು ಪಾಲಿಸ್ತಾ ಇದೀವಿ. ನಾವು ಈಗ ಅದನ್ನ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದೀವಿ. ಬನ್ಗೂಡ್ದಲ್ಲಿದ್ದವೆಲ್ಲನೂ ಆಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಇಲ್ಲಿ ಬಂದು ನಾವು ಆ ಕಲ್ಲು ನೋಡ್ಬಿಟ್ಟು ನನ್ಗೆ ವಿಚಿತ್ರವಾಯ್ತು. ಅದನ್ನ ನೋಡ್ಬಿಟ್ಟು ಏನಪ್ಪಾ ಈ ತರ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ಹಿಂಗೆ ಯಾರೋ ಒಬ್ರು ಹೇಳಿದ್ರು ನಮ್ಗೆ, ಈ ತರ ಇದನ್ನ ಸ್ವಾಮಿಗಳು ಕನ್ಸಲ್ ಬಂದು ಆ ಕಲ್ಲೇ ಕಾಣಿಸ್ತಾ ಇದ್ದಿಲ್ಲ, ಒಳಗಡೆ ಎಲ್ಲ ಮಣ್ಣಲ್ಲಿ ಮುಚ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಳಿದ ಮೇಲೆ ಇದರ ಎತ್ಕೊ ಬಂದು ಇಕ್ಕಿದಾರೆ ಅಂತ ಹೇಳ್ಬಿಟ್ಟು ಅದು ನೋಡ್ಬಿಟ್ಟು ನನ್ಗೆ ಆಶ್ಚರ್ಯ ಆಯ್ತು. ಆ ಕಲ್ಲನ್ನು ನೋಡ್ಬಿಟ್ಟು ನಮ್ಗೆ ಅದೇ ಆಗ್ಬಾರ್ದು ಕೆಲಸಗಳೆಲ್ಲ ಆಗ್ತಾ ಇತ್ತು ಮನೆ ಕಡೆ. ಒಂದು ಅದನ್ನೇ ನಮಗೆ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಒಂದು ಆಗಲ್ಲ ಅಂತ ಹೇಳ್ಬಿಟ್ಟು ಆಗಿದ್ದಿಲ್ಲ. ಅದು ಆಸೆ ಇಲ್ಲಿಂದ ಹೋಗಿ ಬಂದ ಮೇಲೆ ನಮ್ಗೆ ಅದಾಯ್ತು. ಅದೇ ನಮ್ಗೆ ಉದಾಹರಣೆ ಅಷ್ಟೇ. ವೆಂಕಟರಮಪ್ಪ ವೇದಾವತಿ మాకరళ్ళి ఈ దేవస్థానం వచ్చినాక నాగ దేవతలు ప్రతిష్టాపన చేపించినాక మాకు మంచిదైంది. మా ఇద్దరు కూడా నిన్ను మనసులో బాగా అయింది మాకి. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅಂತ. ನಮ್ಮ ಊರು ಹೊಸಕೋಟೆ ಹತ್ರ ಚಿಲ್ಗುಂಪೆ. ನಾವು ಇಲ್ಲಿ ಸುಮಾರು 1.5 ವರ್ಷದಿಂದ ಬರ್ತಾ ಇದ್ದೀವಿ. ನನ್ಗೆ ಇಲ್ಲಿ ಬರ್ಬೇಕಾದ್ರೆ ತುಂಬಾ ಸುಸ್ತಾಗಿತ್ತು, ನಡಿಯಕ್ ಆಗ್ತಾ ಇರ್ಲಿಲ್ಲ. ಕಾರಲ್ಲಿ ಮಲಗಿಸ್ಕೊಂಡ್ ಬಂದು ಇಲ್ಲಿ ಮಲಗಿಸಿದ್ರು. ಆದ್ರೆ ಈಗ ಕೂತ್ಕೊಳ್ತೀನಿ, ಓಡಾಡ್ತೀನಿ, ತುಂಬಾ ಆರಾಮಾಗಿದ್ದೀನಿ. ಹೇಳ್ಬೇಕು ಅಂದ್ರೆ ಇದು ದೇವಸ್ಥಾನಕ್ಕಿಂತ ಒಂದು ನಂಬಿಕೆ ಇಟ್ಕೊಂಡು ನಾವ್ ಇಲ್ಲಿ ಬಂದಿದೀವಿ. ದೇವಸ್ಥಾನ ಅಂತ ಬರ್ಲಿಲ್ಲ, ಸುಮಾರು ಕಡೆ ಓಡಾಡಿದೀವಿ, ಆದ್ರೆ ಎಲ್ಲೂ ಈ ತರ ಟ್ರೀಟ್ ಮಾಡಿರ್ಲಿಲ್ಲ. ಇಲ್ಲಿ ಅಮ್ಮ ಎಷ್ಟು ಇದಾಳೆ ಅಂತ ನಿಜಾನೋ, ಇಲ್ಲಿ ಪೂಜೆ ಮಾಡೋ ಸ್ವಾಮಿಗಳು ಅಷ್ಟೇ ಪವಿತ್ರವಾಗಿದ್ದಾರೆ. ಒಂದ್ ನಂಬಿಕೆ ಇದೆ ನಮ್ಗೆ. ನಾನ್ ಭರವಸೆ ಕೊಡ್ತೀನಿ, ಏನೇ ಇದ್ರು ನಾನ್ ಸಾಲ್ವ್ ಮಾಡ್ತೀನಿ ಅನ್ನೋ ನಂಬಿಕೆ ಕೊಡ್ತಾರೆ. ಆ ನಂಬಿಕೆ ಮೇಲೆ ನಮ್ ಜೀವನ ನಡೀತಾ ಇದೆ ಈಗ. ಸುಮಾರು ಆಸ್ಪತ್ರೆ, ನಾಟಿ ಔಷಧಿ ಎಲ್ಲ ತಗೊಂಡಿದೀವಿ, ಎಲ್ಲಿ ವಾಸಿ ಆಗ್ಲಿಲ್ಲ. ಸುಮಾರು ಅಲ್ದಾಡಿ ತುಂಬಾ ದುಡ್ಡು ಖರ್ಚು ಮಾಡಿ ಎಲ್ಲ ಅನ್ಯಾಯ ಮಾಡ್ಕೊಂಡು ಕೊನೆಯಲ್ಲಿ ಇಲ್ಲಿಗೆ ಬಂದಿದೀವಿ. ಇಲ್ಲಿಗೆ ಬಂದ್ಮೇಲೆ ಸ್ಟಾರ್ಟಿಂಗ್ ನನ್ಗೆ 1 ವಾರಕ್ಕೆನೆ ರಿಸಲ್ಟ್ ಬಂತು. ಆಮೇಲೆ ಬರ್ತಾ ಬರ್ತಾ ತುಂಬಾ ಚೆನ್ನಾಗಿದ್ದೀವಿ. ಎಲ್ಲಾ ಅನುಕೂಲ ಮಾಡ್ಕೊಟ್ಟಿದ್ದಾಳೆ ತಾಯಿ. 1.5 ವರ್ಷದಿಂದ ಬರ್ತಾ ಇದೀವಿ ನಾವೀಗ. ತಾಯಿ ಬಗ್ಗೆ ಏನ್ ಹೇಳ್ಬೇಕು ಅಂತ ಅಂದ್ರೆ, ಖಂಡಿತ ನಂಬಿಕೆ ಇಟ್ಕೊಂಡ್ ಬರ್ಬೇಕು. ಯಾವುದೇ ಒಂದು ಕೆಲಸ ನಾವ್ ಮಾಡ್ಬೇಕಾದ್ರೂ ಮೊದಲು ನಂಬಿಕೆ ಅನ್ನೋದು ಇರ್ಬೇಕು. ನಾವ್ ಎಲ್ಲೇ ಹೋದ್ರು ನಂಬಿಕೆ ಇಟ್ಕೊಂಡು ಮುಂದಕ್ಕೆ ಹೋದ್ರೆ ತಾಯಿ ಒಳ್ಳೇದ್ ಮಾಡ್ತಾಳೆ. ಬರ್ತೀವಿ ಹೋಗ್ತೀವಿ ಅಂದ್ರೆ ಆಗಲ್ಲ. ಆ ಅಮ್ಮನ ಮೇಲೆ ನಂಬಿಕೆ ಇಡ್ಬೇಕು. 1 ಸಲ ಅಲ್ಲ 2 ಸತಿ ಬಂದು ಅಮ್ಮನ ಹತ್ರ ಬಂದು ಹೋದ್ರೆ ಖಂಡಿತ ಒಳ್ಳೇದಾಗುತ್ತೆ. ಬರ್ಬೋದು. ತುಂಬಾ ಏನೇ ಪ್ರಾಬ್ಲಮ್ ಇದ್ರು ದಯವಿಟ್ಟು ಅಲ್ಲಿ ಇಲ್ಲಿ ಹೋಗಿ ಅವ್ರಿವ್ರ ಹತ್ರ ದುಡ್ಡು ಖರ್ಚು ಮಾಡಿ ಅನ್ಯಾಯ ಆಗೋದಕ್ಕಿಂತ ಖಂಡಿತ ಇಲ್ಲಿಗೆ ಬನ್ನಿ. ಅಮ್ಮ ಇದ್ದಾಳೆ ಅನ್ನೋದು ಎಷ್ಟು ತುಂಬಾನೇ ಸತ್ಯ ಇದೆ. ಬಂದು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಪೂಜೆ ಮಾಡ್ಬೋದು. ಇಲ್ಲಿ ಯಾವುದೇ ದುಡ್ಡಿನ ದಂಧೆ ಏನ್ ನಡೀತಾ ಇಲ್ಲ, ಯಾವುದೇ ದುಡ್ಡು ಖರ್ಚಿಲ್ಲ. ಇಲ್ಲಿ ನಂಬಿಕೆ ಇಟ್ಟು ಅಮ್ಮನ ಹತ್ರ ಬನ್ನಿ, ಪೂಜೆ ಮಾಡ್ಕೊಡ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ. ಎಲ್ಲಿ ಏನು ಮೋಸ ಏನಿಲ್ಲ, ಬರ್ಬೋದು. ನನ್ನ ಹೆಸರು ವೆಂಕಟಾಚಲಪತಿ ಅಂತ ಹೇಳ್ಬಿಟ್ಟು, ಶಿವಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ಶಕ್ತಿಪೀಠ, ದೆಬ್ಬನಹಳ್ಳಿ ಗ್ರಾಮ, ಬಂಗಾರಪೇಟೆ ತಾಲೂಕು, ಬೂದಿಕೋಟೆ ಹೋಬಳಿ, ಕೋಲಾರ ಜಿಲ್ಲೆ. ಇಲ್ಲಿ ಸುಮಾರು ಒಂದು 15 ವರ್ಷಗಳಿಂದ ತಾಯಿ ನೆಲೆಸಿದ್ದಾಳೆ. ಇಲ್ಲಿ ಬರ್ತಕ್ಕಂಥ ಎಲ್ಲಾ ಭಕ್ತರನ್ನೇ ಇಷ್ಟೊಂದು ಸನ್ನಿಧಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂತಾನ ಇಲ್ದಿರ್ತಕ್ಕಂಥ ಸಂತಾನ ಭಾಗ್ಯ, ಮದುವೆ ವಿಳಂಬ ಇರ್ತಕ್ಕಂಥ ಮದುವೆ ಭಾಗ್ಯ, ಏನೇ ಕಷ್ಟ ಕಾರ್ಪಣ್ಯ ಇರ್ತಕ್ಕಂಥ ಅದನ್ನೆಲ್ಲ ತಾಯಿ ತೊಳೆದು ಈ ಸ್ಥಾನದಲ್ಲಿ ಇದ್ದಾಳೆ. ಬರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಕಷ್ಟ ನಷ್ಟ ನೋವುಗಳಿಂದ ಅವರನ್ನು ದೂರ ಮಾಡಿ ಸಂರಕ್ಷಣೆ ಮಾಡಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ರು ಬಂದು ಈ ಸನ್ನಿಧಾನದಲ್ಲಿ ತಾಯಿಗೆ ನಮಸ್ಕಾರ ಮಾಡಿ ಒಂದ್ ಪೂಜೆ ಮಾಡಿ ಹೋದ್ರೆ ಸಾಕು. ಅದ್ರ ಫಲಿತಾಂಶ ನೀವೇ ತಗೊಂತೀರ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ವಿಶೇಷ ಪೂಜೆಗಳಿರುತ್ತೆ. ನಮಸ್ತೆ ಸರ್, ನನ್ನ ಹೆಸರು ಮಂಗಳಾ ಅಂತ ಹೇಳ್ಬಿಟ್ಟು, ಬೂದಿಕೋಟೆ ಹೋಬಳಿ, ಬನಹಳ್ಳಿ ಗ್ರಾಮ, ಬಂಗಾರಪೇಟೆ ತಾಲೂಕು. ನಾನು ಇಲ್ಲಿ ಬರ್ಬೇಕಾದ್ರೆ ತುಂಬಾ ಚಿಕ್ಕದಾಗೆ ಇತ್ತು ದೇವಸ್ಥಾನ. ನೋಡ್ಬೇಕಂದ್ರೆ ಏನೋ ದೈವ ಶಕ್ತಿಯಿಂದ ಇವತ್ತಿನ ದಿನದಲ್ಲಿ ಇಷ್ಟೊಂದು ಉತ್ಸಾಹ ಆಗಿದೆ ಅಂತಂದ್ರೆ ದೈವ ಶಕ್ತಿನಿಂದಾನೆ. ನಾವೆಲ್ಲ ಬಂದಿದೀವಿ. ನಾವ್ ಬರ್ಬೇಕಾದ್ರೆ ತುಂಬಾನೇ ನಮ್ಗೆ ನಂಬಿಕೆ ಅನ್ನೋದು ಫಸ್ಟ್ ಟೈಮ್ ಬರ್ಬೇಕಾದ್ರೆ ಅಷ್ಟೊಂದು ಕಷ್ಟ ಇತ್ತು. ಇಲ್ಲಿ ದುಡ್ಡಿನ ವ್ಯವಹಾರ ಏನು ಇಲ್ಲ. ನಾವು ದೇವ್ರಿಗೆ ಏನು ಪೂಜೆ ಪುರಸ್ಕಾರ ಮಾಡ್ತೀವೋ ಅದೇನೆ ನಡೆಯುತ್ತೆ. ಇಲ್ಲಿ ಹಿಂದೆ ಮುಂದೆ
ಒಬ್ರು ಇಬ್ರು ಅನ್ನೋದು ಏನು ಇಲ್ಲ, ಬಡವರು ಶ್ರೀಮಂತರು ಅನ್ನೋದು ಏನು ಇಲ್ಲ. ದೈವಶಕ್ತಿ ಮುಂದೆ ಎಲ್ರಿಗೂ ಸರಿ ಸಮವಾಗಿ ಪೂಜೆ ಪುರಸ್ಕಾರ ಮಾಡ್ಕೊಡ್ತಾರೆ. ಅದರಿಂದ ನಮ್ಗೆ ತುಂಬಾನೇ ಸಂತೋಷ ಆಯ್ತು. ಬೇರೆ ಬೇರೆ ಕಡೆ ಎಲ್ಲ ನೋಡಿದೀವಿ, ಆದ್ರೆ ಬೇರೆ ಎಲ್ಲ ಲೆಕ್ಕಾಚಾರ ಎಲ್ಲ ಬೇರೆ ತರ ಮಾಡ್ತಾರೆ. ಇಲ್ಲೆಲ್ಲ ಆ ತರ ಇಲ್ಲ. ಯಾವ್ದೇ ಕಾರಣಕ್ಕೂ ಯಾವ ಸಮಯದಲ್ಲಾದ್ರೂ ಬರ್ಲಿ ಕಷ್ಟ ಸುಖವನ್ನ ಪರಿಹಾರ ಮಾಡ್ಕೊಡ್ತಾರೆ. ನಮ್ಗೆ ಅದು ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು. ನಮ್ಗೆ ನನ್ ಮಗಗೆ ತುಂಬಾ ತೊಂದರೆ ಇತ್ತು. ಬೇರೆ ಕಡೆ ಹೋದ್ರೆ ಒಂದ್ 2 ದಿವಸ ಅಲ್ದಾಡಿದ್ವಿ. ನಿಮ್ಗೆ ಆ ತರ ಇದೆ ಈ ತರ ಇದೆ, ಒಂದ್ 10,000 ಕೊಟ್ರೇನೆ ಈಗ ನಾವ್ ನಿಮ್ಗೆ ಮಾಡ್ಕೊಡ್ಬೇಕಾಗಿರೋದು, ಇಲ್ಲಾಂದ್ರೆ ಇಲ್ಲ 10,000 ರೆಡಿ ಮಾಡ್ಕೊ ಬನ್ನಿ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಮ್ಗೆ ಒಂದ್ ಗೊತ್ತಿರೋರು ಇಲ್ಲಿ ಬಂದು ಹೋಗಿರೋರು ಈ ತರ ದೇವಸ್ಥಾನಕ್ಕೆ ಹೋಗ್ ಬನ್ನಿ ನಿಮ್ಗೆ ಚೆನ್ನಾಗ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾವ್ ಬರ್ಬೇಕಾದ್ರೆ ನಿಜವಾಗ್ಲೂ ನಾವು 50 ರೂಪಾಯಿ ಪೂಜೆ ಸಾಮಾನು ಸಹ ನಾವ್ ತಗೋ ಬಂದಿದ್ದು. ನಿಮ್ ಹತ್ರ ದುಡ್ಡು ಕೊಡಿ, ನಿಮ್ ಮಗಗೆ ಸರಿ ಮಾಡ್ಕೊಡ್ತೀವಿ, ನಿಮ್ ಮಗಗೆ ಸರಿ ಆದ್ಮೇಲೆ 10,000 ಕೊಡಿ ಅಂತ ನಮ್ಮನ್ನ ಕೇಳಿದ್ದವ್ರಿಲ್ಲ. ನಾವ್ ಇದುವರೆಗೂನು ನಮ್ ಕೈಯಲ್ಲಾದಷ್ಟು 50 100 ಕೊಟ್ಟಿದ್ದೀರ ಹೊರ್ತುನು ನಮ್ಮ ಹತ್ರ ಯಾರು ದುಡ್ಡು ಕೇಳಿರೋರಿಲ್ಲ. ಎಲ್ಲಾನು ನಮ್ಗೆ ಒಳ್ಳೇದಾಗಿದೆ. ಇದಕ್ ಮುಂಚೆನೂ ನಾವ್ ಚೆನ್ನಾಗಿರ್ಬೇಕಂತ ದೇವ್ರ ಹತ್ರ ಕೇಳ್ತಾ ಇದೀವಿ. ಹೌದು, ನಾವು ತುಂಬಾ ಕಡೆ ಹೋಗ್ಬಿಟ್ಟು ಮದ್ವೆ ವ್ಯವಹಾರದಲ್ಲಿ ನೋಡಿದ್ವಿ. ನಿಮ್ಗೆ ಮದ್ವೆ ಆಗುತ್ತೆ, ಪೂಜೆ ಮಾಡ್ಬೇಕು, ತಂತ್ರ ಮಂತ್ರ ಮಾಡ್ಬೇಕು ಅಂತ ಹೇಳಿದಾರೆ. ನಾವ್ ಇಲ್ಲಿ ಬಂದು ಒಂದು 48 ದಿವಸ ದೈವ ಶಕ್ತಿನಲ್ಲಿ ಒಂದು ಪೂಜೆ ಮಾಡಿ ಆದ್ಮೇಲೆ ನಮ್ಗೆ ಎಲ್ಲಾ ಅನುಕೂಲಗಳು ಆಗಿದೆ. ಆದ್ರೆ ನಾವು ಒಂದ್ ಟೈಮ್ ನಾವ್ ಹೇಳ್ಬೇಕಂದ್ರೆ ತಿನ್ನೋದಕ್ಕೆ ಊಟಕ್ಕೆ ಇರ್ತಾ ಇದ್ದಿಲ್ಲ. ಅಷ್ಟೊಂದು ಕಷ್ಟಪಟ್ಟೇನು ನಿಜವಾಗ್ಲೂ ಹೇಳ್ತಾ ಇದೀನಿ. ಇವತ್ ದುಡ್ದಿರೋದ್ ನಾಳೆ ಇದೆಯೋ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಕಷ್ಟದಿಂದ ನಾವ್ ಬಂದಿದೀವಿ. ಆದ್ರೆ ಇವತ್ತಿಗೆ ನಮ್ಗೆ ಊಟಕ್ಕೆ 4 ಜನ ಕೊಡೋ ತರ ನಾವ್ ಇದೀವಿ. ನಮ್ಗೆ ಅದಕ್ಕೆ ತುಂಬಾ ಧನ್ಯವಾದಗಳು. ಆ ದೈವ ಶಕ್ತಿ ಮುಂದೆ ತಾಯಿ ಭಾವನೆ ಎಲ್ಲರೂ ಅಷ್ಟೇನೆ, ಎಲ್ಲ ಅನುಕೂಲಗಳು ಅಷ್ಟೇನೆ. ನಿಧಾನ ಅನ್ನೋದು ಏನು ಇಲ್ಲ. ಬಂದು ಹೋದ್ಮೇಲೆ ನಂಬಿಕೆ, ಮನೋಭಾವನೆ, ಶಾಂತಿ ಎಲ್ಲಾನು ಸಿಗುತ್ತೆ ಇಲ್ಲಿ ಬಂದ್ಮೇಲೆ. ಯಾರಿಗೆಷ್ಟು ನಾವ್ ಇಲ್ಲಿ ಬಂದ್ಮೇಲೆ ಇಷ್ಟ ಮಾತ್ರ ಕುತ್ಕೊಳ್ಳೋಷ್ಟು ಕೂಡ ಜಾಗ ಇದ್ದಿಲ್ಲ. ಇನ್ನೂ ಬರೋ ವರ್ಷಕ್ಕೆ ಇನ್ನೂ ಅನುಕೂಲಗಳಾಗ್ಲಿ, ಇನ್ನೂ ಒಂದು 4 ಜನ ಅನುಕೂಲಗಳಾಗ್ಲಿ, ಒಂದ್ ಕಷ್ಟಕ್ಕೆ ಒಂದ್ ದುಡ್ಕೊಂಡ್ ತಿನ್ನೋಷ್ಟು ಇಲ್ಲಿ ಒಂದು ವ್ಯವಸ್ಥೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾನ್ ದೇವ್ರ ಹತ್ರ ಕೇಳ್ಕೊಂತಾ ಇದ್ದೀನಿ. ನಮಸ್ಕಾರ. ನಮ್ಮ ಹೆಸರು ಮಾದೇವಿ ಅಂತ. ನಮ್ಮ ಮಗ ನಮಸ್ಕಾರ. ನಮ್ಮ ಹೆಸರು ಮಾದೇವಿ ಅಂತ. ನೋಡಿ, ಇಲ್ಲಿ ನಮ್ಮ ಮಗನ್ಗೆ ಫಿಟ್ಸ್ ಬರುತ್ತೆ. ಆದ್ರೆ ನಾವು ಪ್ರಪಂಚ ಎಲ್ಲಾ ಓಡಾಡ್ಕೊ ಬಂದಿದೀವಿ. ಸುಮಾರು ಲಕ್ಷಗಳ ಗಟ್ಲೆ ಖರ್ಚು ಮಾಡಿದೀವಿ. ಒಂದು 7 ವರ್ಷದ ಮಗುವಿಂದ ಇವನ್ಗೆ ಹುಷಾರಿಲ್ಲ. ಲಕ್ಷ ಖರ್ಚು ಮಾಡಿದೀವಿ. ಮತ್ತೆ ಹಾಸ್ಪಿಟ್ಲು, ಮದ್ದು, ನಾಟಿ ಮದ್ದು ಎಲ್ಲಾ ಕೊಡ್ಸಿದೀವಿ ನಾವು. ಅಂದ್ರೆ ಮಹಾತಾಯಿ ಹತ್ರ ಬಂದ್ಮೇಲೆ ನಮ್ಗೆ ಏನು ಇಲ್ಲ, ಆರಾಮಾಗಿದ್ದಾನೆ. 1.25% ಕಮ್ಮಿ ಆಗಿದೆ. 100ರಲ್ಲಿ 99 ಭಾಗ ಕಡಿಮೆ ಆಗಿದೆ. 10% ಇದೆ ಅಷ್ಟೇ. ಚೆನ್ನಾಗಿದ್ದಾನೆ ಇವಾಗ. ಇಲ್ಲಿ ಮಹಾತಾಯಿ ಹತ್ರ ಬಂದ್ಮೇಲೆ ತುಂಬಾ ಚೆನ್ನಾಗಿದ್ದಾನೆ ನಮ್ಮ ಮಗು. ತಾಯಿ ಚೆನ್ನಾಗಿ ಇಡ್ಲಿ, ಎಲ್ಲಾರ್ನು ಇಲ್ಲಿ ಬರೋ ಮಕ್ಳನ್ನೆಲ್ಲ ಚೆನ್ನಾಗಿ ಕಾಪಾಡ್ಲಿ ಅಂತ ನಮ್ಮ ಮನವಿ. ಫಿಟ್ಸ್ ಬರುತ್ತೆ ಸರ್, ಫಿಟ್ಸ್ ಬರುತ್ತೆ. ಆದ್ರೆ ಎಲ್ಲಾ ದೇಶ ಒಂದ್ ರೌಂಡ್ ಹಾಕೋ ಬಂದಿದೀನಿ ನಾನು. ಈ ತರ ಎಲ್ಲಾರು ಆತರ ಅಲ್ಲಿ ಮದ್ದು ಕೊಡ್ತಾರೆ, ಇಲ್ಲಿ ಈ ಹಾಸ್ಪಿಟ್ಲ್ಗೆ ಹೋದ್ರೆ ಒಳ್ಳೇದಾಗುತ್ತೆ, ಅಲ್ಲಿ ನಾಟಿ ಮದ್ದು ಕೊಡ್ಸಿದ್ರೆ ಆಗುತ್ತೆ ಅಂತ 7 ವರ್ಷದ ಮಗುವಿಂದಾನು ನಾನು ಎಲ್ಲಾ ನೋಡ್ಕೊ ಬಂದಿದೀನಿ. ಅವನು ಕೊಟ್ಟಿರೋ ಮದ್ದಿಲ್ಲ, ತೋರಿಸ್ತಾ ಇರೋ ಹಾಸ್ಪಿಟ್ಲ್ ಇಲ್ಲ, ಮಾಡದೇ ಇರೋ ಸ್ಕ್ಯಾನಿಂಗ್ ಇಲ್ಲ, ಪ್ರತಿ ಒಂದು ಮಾಡ್ಸಿದೀನಿ ಅವನ್ಗೆ. ಆದ್ರೆ ಎಲ್ಲೂ ಕಂಟ್ರೋಲ್ ಆಗಿಲ್ಲ. ಇಲ್ಲಿ ಬಂದ ಮೇಲೆ ಅವನ್ಗೆ 99% ಕಡಿಮೆ ಆಗಿದೆ. 10% ಭಾಗ ಇದೆ ಅಷ್ಟೇ. ಅದನ್ನು ಮಹಾತಾಯಿ ಕಡಿಮೆ ಮಾಡ್ತಾಳೆ ಅಂತ ನಮ್ ನಂಬಿಕೆ. ಚೆನ್ನಾಗಿದೀವಿ ನಾವು. ತಾಯಿ ಪವಾಡನೆ ಎಲ್ಲಾನು ತಾಯಿ ಪವಾಡನೆ. ಇನ್ನ ಜಾಸ್ತಿ ಜನ ಬರ್ಲಿ, ನಮ್ಮ ಅಮ್ಮನ ಹತ್ರ ಬೇಡ್ಕೊಳ್ಳಿ. ಎಲ್ಲಾರು ಮಕ್ಳು ಇರೋರೆಲ್ಲಾನು, ಹುಷಾರಿಲ್ದಿರೋರೆಲ್ಲ ಬನ್ನಿ, ನಮ್ಮ ಅಮ್ಮನ ಹತ್ರ ಬೇಡ್ಕೊಳ್ಳಿ. ಅಮ್ಮನ್ ಚೆನ್ನಾಗ್ ಮಾಡ್ತಾಳೆ ಅಷ್ಟೇನಾ. ನಮಸ್ಕಾರ. ನನ್ನ ಹೆಸರು ಭಾಗ್ಯಮ್ಮ ಅಂತ. KGF ಹತ್ರ ಯರ್ನಾಂಗ್ನಹಳ್ಳಿ ನಮ್ಮೂರು. ನಾನು ಇಲ್ಲಿ ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀನಿ. ನನ್ಗೆ ಆರೋಗ್ಯ ಸಮಸ್ಯೆ ತುಂಬಾ ಇತ್ತು. ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಇದೆ ಅಮ್ಮ, ನಿನ್ಗೆ ಆಪರೇಷನ್ ಮಾಡಕ್ ಆಗಲ್ಲ ಅಂದ್ರು. ನನ್ ಹೆಲ್ತ್ ಪ್ರಾಬ್ಲಮ್ ತುಂಬಾ ಆಗಿತ್ತು. ನನ್ ಮಗುಗೆ ನನ್ ತಾಯಿ ಆಗ್ತಾ ಇರ್ಲಿಲ್ಲ. ಯಾರೋ ಒಬ್ರು ನನ್ಗೆ ಇಲ್ಲಿ ದಾರಿ ತೋರ್ಸಿದ್ರು. ಇಲ್ಲಿಗೆ ಬಂದ್ಮೇಲೆ ನಾನು 1 ರೂಪಾಯಿ ಖರ್ಚು ಮಾಡಿಲ್ಲ, ಆಗ್ಲಿ ಬರ್ತಾ ಇದ್ದೀನಿ.
ನಡ್ಕೊಂಡೇ ಬರ್ತೀನೋ ಗಾಡಿನಲ್ಲೇ ಬರ್ತಾ ಇದ್ದೀನಿ. 10 ವರ್ಷದಿಂದ ಬರ್ತಾ ಇದ್ದೀನಿ. ಇವತ್ತು ನಾನು ತುಂಬಾ ಚೆನ್ನಾಗಿದ್ದೀನಿ. ಎಷ್ಟು ಮಟ್ಟಕ್ಕಿದೆ ಅಂದ್ರೆ ಆಕಾಶದ ಮಟ್ಟಕ್ಕೆ ನಾನು ಇದ್ದೀನಿ. ನನ್ ಮನೆ ಬಾಗ್ಲು, ನನ್ ಮಕ್ಳು, ನನ್ ಮಗನ್ ಮದ್ವೆ ಆಗಲ್ಲ ಅಂತ ಚಾಲೆಂಜ್ ಮಾಡಿದ್ರು. ನನ್ ಮಗನ್ ಮದ್ವೆ ಮಾಡ್ದೆ. ಇವತ್ತು ನಾನ್ ಗುಂಡ್ಕಲ್ಲಂಗ್ ದುಡಿತೀನಿ. ನನ್ ಮನೆಗ್ ನಾನ್ ಗೃಹಲಕ್ಷ್ಮಿ ಆಗಿದ್ದೀನಿ. ಆ ತಾಯಿ ಆನಂದ ಬೆಳಕು ನನ್ ಮನೆಗ್ ನೀಡವಳೆ. ನನ್ ಮನೆಗ್ ಬಂದ್ ಬೆಳಕಾಗವಳೆ. 10 ವರ್ಷದಿಂದ ನಾನು ಯಾವ ಟೈಮಾಗ ಬರ್ತೀನೋ ಯಾವ ಟೈಮಲ್ಲಿ ಹೋಗ್ತೀನೋ ನನಗ್ ಗೊತ್ತಿಲ್ಲ. ನಮ್ಮ ಮನೆಯವರು, ನನ್ ಮಗ, ನಾನು 3 ಇದ್ದಿದ್ದು ನಮ್ಮ ಮನೆಯಲ್ಲಿ. ಇವತ್ತು ನನ್ ಮನೆ ಬೆಳಗ್ಬೇಕು ನನ್ಗೊಂದ್ ಸೊಸೆ ಕೊಡ್ಸಿದಾಳೆ ನಮ್ಮಮ್ಮ. ನಾನ್ ತುಂಬಾ ಸಂತೋಷವಾಗಿದ್ದೀನಿ. ದಯವಿಟ್ಟು ನಮ್ಮಮ್ಮನ ನಂಬಿ ಬನ್ನಿ, ನಿಮ್ ಕಷ್ಟ ಪರಿಹಾರ ಆಗತ್ತೆ. ಎಂತ ಕಾಯಿಲೆನೇ ಇರ್ಲಿ ಹಾಸ್ಪಿಟ್ಲ್ಗೆ ಹೋಗ್ಬೇಡಿ. ದಯವಿಟ್ಟು ನಮ್ಮಮ್ಮನ ಪಾದ ಹಿಡೀರಿ, ನೀವು ಚೆನ್ನಾಗಾಗ್ತೀರಾ. 10 ವರ್ಷದಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿಗೆ. ನಿನ್ನೆ ಮೊನ್ನೆ ಬಂದಂಗೆ ಐತೆ. 10 ವರ್ಷ ಅದ್ ಹೆಂಗ ಕಡ್ದ್ನೋ ನನ್ಗೆ ಗೊತ್ತಿಲ್ಲ. 1.5 ಲಕ್ಷ ಬೇಕು ನಿನ್ಗೆ ಆಪರೇಷನ್ ಆಗಕ್ಕೆ, ಹಾರ್ಟ್ ಆಪರೇಷನ್ಗೆ ಅಂದ್ರು. ಅಮ್ಮ 15,000ದಲ್ಲಿ ಮುಗಿಸ್ಕೊಟ್ಲು. ಅದ್ ಹೆಂಗ್ ಮುಗಿಸ್ಕೊಟ್ಲೋ ಗೊತ್ತಿಲ್ಲ. ಕುಪ್ಪಮ್ಮು, ಕೋಲಾರು ಎಲ್ಲಾ ತಿರ್ಗಿದ್ದೆ 50,000 ಖರ್ಚಾದ್ರೆ ಆಪರೇಷನ್ಗೆ 15,000ದಲ್ಲಿ ಮುಗಿಸ್ಕೊಟ್ಲು. ಆಗಿ ಹೆಂಗ್ ಮನೆಗ್ ಬಂದು ನಾನ್ ಹೆಂಗ್ ಗಡ್ಡೆ ಬಿದ್ನೋ ಆ ತಾಯಿನೇ ನಮ್ಗ್ ದಾರಿ ದೀಪ. ಆ ನಿಲ್ದಿದ್ದು ನಾವಿಲ್ಲ. ಇವತ್ತು ನಮ್ಮ ಮನೇಲಿ ಜ್ವರ ನನ್ ಮಗನ್ಗೆ ಅಂದ್ರೆ ನಾವ್ ಇಲ್ಲಿಗೆ ಬಂದೇ ಹೋಗೋದು. 1 ರೂಪಾಯಿ ಖರ್ಚಿಲ್ಲ, ಬರೋ ಖರ್ಚು ಅಷ್ಟೇ ನಮ್ದು. ಬರ್ತೀವಿ, ಅಮ್ಮನ ಹತ್ರ ಕುತ್ಕೊಂಡು ಎದ್ದು ಹೋಗ್ತೀವಿ. ನಮ್ ನಂಬಿಕೆನೆ ನಮ್ ದೇವ್ರು, ನಮ್ಮಮ್ಮ. ನಮ್ ಕಷ್ಟ ಎಲ್ಲ ಪರಿಹರಿಸ್ಲಿ ಅಂತ ಕೇಳ್ಕೊತಿದೀನಿ. ಈಗ ವರ್ಷ ಬರಂಗ ಅಮ್ಮ ನಮ್ಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತಾ ಇದೀನಿ. ನಮ್ಗ ಏನೋ ಇದು ಊಟದಿಂದ ನಮ್ಗ ಗಿರಿಯ ಎಲ್ಲ ಚೆನ್ನಾಗಿತ್ತು. ಮತ್ತೆ ಇದು ಹಾಸ್ಪಿಟಲ್ಗೆ ಹೋಗಿದ್ದೆ ಕೂಡ ನಮ್ಗೆ ಏನು ಖರ್ಚಿಲ್ಲ. ಇಲ್ಲಿ ಬಂದು ನಮ್ಗ ಚೆನ್ನಾಗಾಗಿದೆ ಸರ್. ಶ್ರೀನಿವಾಸ ಸ್ಫೂರ್ತಿ ಅಂತ. ನನಗೆ 38 ವರ್ಷ. ನನಗೆ ಮದುವೆ ಆಗದಿರೋ ಇತ್ತು. ಎಲ್ಲೆಲ್ಲೋದ್ರೂ ಪರಿಹಾರ ಆಗಿಲ್ಲ. ಇಲ್ಲಿ ಬಂದಾದ್ಮೇಲೆ ರಾಹುಕೇತು ದೋಷ ಇದೆ. ರಾಹುಕೇತು ಪ್ರತಿಷ್ಠಾಪನೆ ಮಾಡ್ಬೇಕಂದ್ರು ಮಾಡಿದ 90 ದಿವಸಗೆಲ್ಲ ನನಗೆ ಮದುವೆ ಕಾರ್ಯ ಮುಗಿ ಸತತ 8 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಮದುವೆದ ಪ್ರಾಬ್ಲಮ್ ಇತ್ತು. ಮದುವೆ ಕೂಡ ಬಂತು. ಮದುವೆ ಎಲ್ಲ ಸಕ್ಸಸ್ ಆಗಿದೆ ಸರ್. ಇಲ್ಲಿ ಬಂದ್ರೆ ಎಲ್ಲೋದ್ರನ್ನು ಪರಿಹಾರ. ಇಲ್ಲಿ ಬಂದಾದ್ಮೇಲೆ ನನಗೆ ನಂಬಿಕೆ ಇದೆ ಸರ್. ನಂಬಿಕೆ ಇಲ್ಲಾಂದ್ರೆ ಇಷ್ಟು ಜನ ಇವತ್ತು ಬರ್ತಾರೆ ಸೇರ್ತಾ ಇದ್ರು. ದೇವರ ಯಮ್ಮನ ತಾಯಿ ಪವಾಡ ಇದೆ. ಎಲ್ಲಮ್ಮನ ಪವಾಡ ಇಲ್ಲಿ ನಿಜ ರೂಪದಲ್ಲಿದೆ. ಹಾ ಸರ್, ಇಲ್ಲಿ ಬಂದಾದ್ಮೇಲೆ ನಾನು ಒಂದು 8 ವರ್ಷದಿಂದ ಬರ್ತಾ ಇದ್ದೀನಿ. ಫಸ್ಟ್ ಮದುವೆ ಆಗಿರಲಿಲ್ಲ. ಬಂದಾದ್ಮೇಲೆ ನನಗೆ ಪರಿಹಾರ ಬಂತು. ರಾಹುಕೇತು ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರತಿಷ್ಠಾಪನೆ ಮಾಡಿ 90 ದಿವಸಕ್ಕೆಲ್ಲ ನಾವು ಮದುವೆ ಆಗುತ್ತೆ. ಮಕ್ಕಳಾಗ್ದಿರ ಇರೋರಿಗೆ ನಾಗದೋಷ ಅದೆಲ್ಲ ಇರೋದು ನಾಗ ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿ ಅಮಾಸ ಹುಣ್ಣಿಮೆಗೆ ವಿಶೇಷ ಪೂಜೆ ಇರ್ತೈತೆ. ಅದೆಲ್ಲ ಒಳ್ಳೆ ಪೂಜೆಗಳು ಮಾಡ್ತೀವಿ. ಅವರು ಇಲ್ಲಿ ಬಂದು ಅಮ್ಮನ ಹತ್ರ ಕೇಳಿದ್ರೆ ಏನ್ ದೋಷ ಇದೆ ಅಂತ ಕಂಡುಹಿಡಿತಾರೆ. ಆ ದೋಷನ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ರಾಹುಕೇತು ಸರ್ಪದೋಷ ಆಗ್ಲಿ, ರಾಹುಕೇತು ದೋಷ ಆಗ್ಲಿ, ನಾಗದೋಷ ಆಗ್ಲಿ, ನಾಗದೋಷಕ್ಕೆ ನಾಗ ಪ್ರತಿಷ್ಠೆ ಮಾಡ್ತಾರೆ. ರಾಹುಕೇತು ದೋಷಕ್ಕೆ ರಾಹುಕೇತು ಪೂಜೆ ಮಾಡ್ತಾರೆ ರಾಕಾಲದಲ್ಲಿ. ಮಿಕ್ಕಿದೆಲ್ಲ ಹೋಮ ಅವನ ನಡಿಗೆ. ಸರ್, ಶ್ರೀನಿವಾಸ ಮೂರ್ತಿ ಅಂತ ನನ್ನ ಹೆಸರು. ಶ್ರೀನಿವಾಸ ಮೂರ್ತಿ ಅಂತ. ನಮ್ದು ಮಾಸಿ ಪಕ್ಕ ನಟೂರಹಳ್ಳಿ ಅಂತ. ನನಗೆ 36 ವರ್ಷ. ಮದುವೆ ಆಗದಿರ ಇತ್ತು 8 ವರ್ಷದಿಂದ. ಇಲ್ಲಿ ಬಂದು ಕೇಳಾದ್ಮೇಲೆ ರಾಹುಕೇತು ದೋಷ ಇದೆ, ಅದನ್ನ ಪರಿಹಾರ ಮಾಡ್ಬೇಕಂದ್ರು. ಅದನ್ನ ಪರಿಹಾರ ಮಾಡಿದ್ವಿ. ಎಲ್ಲ 90 ದಿವಸದಲ್ಲಿ ನಮ್ಗೆ ಮದುವೆ ಆಗಿದೆ ಸರ್. 36 ವರ್ಷದಿಂದ ಆಗಿಲ್ಲ. ಇಲ್ಲಿ ಬಂದಾದ್ಮೇಲೆ 90 ದಿವಸಗೆಲ್ಲ ರಿಸಲ್ಟ್ ಬಂತು. ರಾಹುಕೇತು ದೋಷ ಪರಿಹಾರ ಮಾಡ್ಕೊಂಡು ಪ್ರತಿಷ್ಠಾಪನೆ ಮಾಡಿ ಅದನ್ನ ದೋಷ ರಾವ್ ಕಾಲದಲ್ಲಿ ಪೂಜೆ ಮಾಡಿಸಿ ಸುಮಾರು ಜನಕ್ಕೆ ಮದುವೆ ಆಗಿದೆ ಸರ್. ಇಲ್ಲಿ ಬಂದವ್ರಿಗೆ ಆ ತರ ಎಲ್ಲ ಪರಿಹಾರಗಳೆಲ್ಲ ಮಾಡಿದ್ದಾರೆ. ನಾಗ ಪ್ರತಿಷ್ಠೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಬಂದು ಹೋಮಗಳೆಲ್ಲ ಭಾರ್ಗವ ಸ್ವಾಮಿಗಳು ಅಂತಿದ್ದಾರೆ. ಅವರು ಹೋಮ ಅವನ ಎಲ್ಲ ಅವರೇ ಮಾಡ್ತಾರೆ.
रश्मीनाम्याः सह कुटुम्बस्य वयं वै श्रवणाय कुर्महे समे कामान् कामकामाय मह्यं कामेश्वराय वै श्रवणाधाता कुबेराय वै श्रवणाय महाराजाय नमः ओम शतमानं भवति शताय पुरुषशतेन्द्रिय ಸ್ವಲ್ಪ ಜಾಗ ಬಿಡ್ರಪ್ಪ जय इंदिरा ಕಳ್ಸು ಅಂತ ಕಳ್ಸು ಸ್ವಲ್ಪ ಬಾಬಾ ಈ ಕಡೆ ಬಾಬಾ ಒಬ್ಬೊಬ್ರಾಗೋಗಿ XML है
శ్రేయం చంద్రావృతం ధాన్యం మత్స్యశ్వాది గవేరదం ధనం వాయుర్ధనం సూర్యోధనం ಎಲ್ಲರೂ ಹೇಳ್ಕೊಳ್ಳಿ. ಸ್ವಸ್ತಿಗೆ ಶ್ರದ್ಧಾಂ ಮೇಧಾಂ ಯಶಃ ಮಮ ಕುಟುಂಬಂ ರಕ್ಷಂತು ಕ್ಷಮಸ್ವ ಪರಮೇಶ್ವರ ವಿಘ್ನೇಶ್ವರ. ಎಲ್ಲರೂ ಮನಸ್ಸಲ್ಲಿ ಗೋತ್ರ ಹೆಸರು ಹೇಳ್ಕೊಂಡು ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ.